ಒಂದೆಡೆ ನೆರೆ ಮತ್ತೊಂದೆಡೆ ಬರದ ಛಾಯೆ. ಇದರ ನಡುವೆ ಅನ್ನದಾತ ಯಾದಗಿರಿ ಜಿಲ್ಲೆಯಲ್ಲಿ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಳ್ಬೇಕಾದಂತಹ ಪರಿಸ್ಥಿತಿ ರೈತನದ್ದಾಗಿದೆ. ಮುಂಗಾರು ಮಳೆ ಕೈಕೊಟ್ಟು ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಸುರಪುರ ತಾಲೂಕಿನ ಹೆಗ್ಗನದೊಡ್ಡಿ ಗ್ರಾಮದಲ್ಲಿ ರೈತ ಅನ್ನದಾತ ಭೂಮಿ ತಾಯಿಯ ಮಕ್ಕಳು ಕಂಗಾಲಾಗಿದ್ದಾರೆ. ಆರ್ಥಿಕ ಸಂಕಷ್ಟದಿಂದ ಪಾರಾಗೋದಕ್ಕೋಸ್ಕರ ಬೆಳೆ ವಿಮೆಗಾಗಿ ಮನವಿ ಮಾಡ್ಕೋತಾ ಇದ್ದಾರೆ. ಒಂದ್ ಕಡೆ ನೆರೆ, ಮತ್ತೊಂದು ಕಡೆ ನೋಡಿ ನಾವು ಗಮನಿಸ್ತಾ ಹೋಗ್ಬೋದು. ಅತಿವೃಷ್ಟಿಯಾದಂತಹ ಸಂದರ್ಭದಲ್ಲಿ ಕೂಡ ರೈತರು ಆರ್ಥಿಕವಾಗಿ ಸಂಕಷ್ಟಕ್ಕೀಡಾಗ್ತಾರೆ. ಅನಾವೃಷ್ಟಿಯಾದಂತಹ ಸಂದರ್ಭದಲ್ಲಿ ಕೂಡ ರೈತ ಆರ್ಥಿಕ ಸಂಕಷ್ಟಕ್ಕೀಡಾಗ್ತಾನೆ. ಪರಿಸ್ಥಿತಿ ಹೀಗಿರುವಾಗ ನಾವು ಯಾರ ಹತ್ರ ಹೇಳ್ಕೊಳ್ಬೇಕು ನಮ್ಮ ಸ್ಥಿತಿಗತಿಯನ್ನ ಅಂತ ಅಳಲು ತೋಡ್ಕೋತಾರೆ. ಬೆಳೆ ವಿಮೆಗೋಸ್ಕರ ಮನವಿ ಮಾಡ್ಕೋತಿದ್ದಾರೆ. ಇತ್ತ ಬೆಳೆ ವಿಮೆ ಮಾಡಿಸ್ಕೊಳ್ಳಿ ಅಂತಿರೋ ಕೃಷಿ ಇಲಾಖೆ ಆರ್ಥಿಕ ಸಂಕಷ್ಟದಿಂದ ಪಾರಾಗಲು ಬೆಳೆ ವಿಮೆಗಾಗಿ ಕೃಷಿ ಇಲಾಖೆ ಮನವಿಯನ್ನು ಮಾಡ್ಕೋತಾ ಇದೆ. ಬೆಳೆ ವಿಮೆಯನ್ನು ಮಾಡಿಸ್ಕೊಳ್ಳಿ ಅಂತ. ಸೊ ಹಾಗಾಗಿ ರೈತರು ಒಂದು ಕಡೆ ಆರ್ಥಿಕವಾಗಿ ಸಂಕಷ್ಟಕ್ಕೀಡಾಗಿರುವಂತಹ ಸಂದರ್ಭದಲ್ಲೇ ಒಂದು ಕಡೆ ಅತಿವೃಷ್ಟಿ, ಮತ್ತೊಂದು ಕಡೆ ಅನಾವೃಷ್ಟಿ, ಇಂಥ ಪರಿಸ್ಥಿತಿ ಪ್ರತಿ ಬಾರಿ ಎದುರಾದಾಗ ಏನಾಗಬೇಕು, ನಾವು ಏನು ಮಾಡಬೇಕು ಅನ್ನುವಂಥ ಒಂದು ಆತಂಕವನ್ನು ವ್ಯಕ್ತಪಡಿಸ್ತಾರೆ. ಯಾಕಂದರೆ ಪ್ರತಿ ಬಾರಿ ಕೂಡ ರೈತನದ್ದು ಹೇಗಿರುತ್ತೆ ಅಂತಂದರೆ, ಅದರಲ್ಲೂ ಈ ವರ್ಷ ಅಂತೂ ಈಗಾಗಲೇ ಕೇಂದ್ರ ಸರ್ಕಾರನೇ ಹೇಳಿದೆ, ದೀರ್ಘಾವಧಿ ಬೆಳೆಗಳನ್ನು ಬೆಳಿಬೇಡಿ, ಅಲ್ಪಾವಧಿ ಬೆಳೆಗಳನ್ನು ಬೆಳೀರಿ ಅಂತ. ಮತ್ತು ಆಯಾ ರಾಜ್ಯಗಳಿಗೂ ಕೂಡ ಮುನ್ಸೂಚನೆಯನ್ನು ಕೇಂದ್ರ ಸರ್ಕಾರ ಕೊಟ್ಟಿರುವಂಥದ್ದು. ಅಂದರೆ ಮಳೆ ಆಗೋದಿಲ್ಲ ಈ ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ಅಂತ. ಹಾಗಾಗಿ ಇದರ ನಡುವೆ ರೈತರು ಕೂಡ ಬೆಳೆಯನ್ನು ಬೆಳೆದಂಥ ರೈತರು, ಹೊಲವನ್ನು ಹದ ಮಾಡಿ ಬೆಳೆ ಬೆಳೆದಂಥ ರೈತರು ಬೆಳೆ ಸರಿಯಾಗಿ ಬಂದಿಲ್ಲ ಬಿತ್ತನೆ ಮಾಡಿದ ನಂತರದಲ್ಲಿ ಅಂತ ಅನ್ನುವಂಥ ಕಾರಣಕ್ಕೆ ಮತ್ತೆ ಆ ಬೆಳೆಯನ್ನು ಅಳಿಸಿ ಹೊಸದಾಗಿ ಮತ್ತೆ ಭೂಮಿಯನ್ನು ಹದ ಮಾಡಲಿಕ್ಕೂ ಕೂಡ ಮುಂದಾಗಿರುವಂಥದ್ದು. ಒಟ್ಟಾರೆ ಆರ್ಥಿಕ ಸಂಕಷ್ಟಕ್ಕೀಡಾಗಿರುವಂಥ ರೈತ ಮುಗಿಲು ನೋಡ್ತಾ ಇದ್ದಾನೆ, ಮಳೆ ಯಾವಾಗ ಬರುತ್ತೆ ಅಂತ. ಪದ್ನಲ್ಲಿ ಸ್ವಲ್ಪ ಮಳೆ ಬಂತು, ನಾವು ಹೊಲ ಹಸ ಮಾಡಿ ಯಾಕೆ ಆಸ್ತಿ ಮೇಲೆ ಮಳೆಗಾಲ ಆದಂಥ ಬೀಜ ಉರಿ ನೋಡು ಮಳೆ ಕೈ ಕೊಟ್ಟದ. ಬೋರಿಗಿದ್ದವ್ರು ಹೆಂಗೆ ಆಸರ ಆಗತ್ತೆ. ನಮ್ಮಂಥವ್ರಿಗೆ ಭಾಳ ಕಷ್ಟ ಅದ್ರಿ. ನೋಡಿರಿ, ಬಡವ್ರಿಗೆ ಉಳಿಸ್ಬೇಕಾದ್ರೆ ನೀವೇ ಯಾಕೆ ಹಿರಿಯರ ಬಡತನದಾಗ ಇಲ್ಲಾಂದ್ರೆ ಈ ಹೊಲ ಭೂಮಿ ಮಾರಿ ಬೆಂಗಳೂರು ಮುಂಬೈ ಸೇರ್ಬೇಕು. ಬೆಳೆದು ಏನಿಲ್ಲ, ಎಲ್ಲ ಒಣಗಿ ಸತ್ತು ಹೋಗಲ್ಲ ಎಲ್ಲ ತೊಪ್ಪು. ನೋಡಿ ನಾವು ಸಾಪ ಉಳಿದೀವಿ ನೋಡಿ. ಇವು ಲಾಸ್ಟ್ ಚಾನ್ಸ್ ಆದ್ರೆ ನೀವೇ ಮಾಡಿದೆ ಮಾಡಿ. ಸೊ ಜಿಲ್ಲೆಯ ಎಲ್ಲ ರೈತರಿಗೂ ನಮಸ್ಕಾರಗಳು. ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಜಿಲ್ಲೆಯಲ್ಲಿ ಜಾರಿಗೊಳಿಸಿದ್ದೀವಿ. ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮಳೆ ಕಡಿಮೆ ಆದಲ್ಲಿ ಇಳುವರಿ ಕುಂಠಿತ ಆಗ್ತಕ್ಕಂಥ ಸಂದರ್ಭದಲ್ಲಿ ಕಡ್ಡಾಯವಾಗಿ ಎಲ್ಲ ರೈತರು ಈ ಬೆಳೆ ವಿಮೆಯನ್ನು ಮಾಡಿಸ್ಕೋಬೇಕಂತ ಕೇಳ್ಕೊಳ್ತೀನಿ. ಜಿಲ್ಲೆಯಲ್ಲಿ ಸುಮಾರು 10 ಬೆಳೆಗಳಿಗೆ ಉದ್ದು, ಹೆಸರು, ತೊಗರಿ ನೀರಾವರಿ, ಸೂರ್ಯಕಾಂತಿ, ಹತ್ತಿ ನೀರಾವರಿ, ಹತ್ತಿ, ಸಜ್ಜೆ ನೀರಾವರಿ, ಸಜ್ಜೆ ಮಳೆ ಆಶ್ರಿತ, ಭತ್ತ ಹಾಗೂ ತೊಗರಿ ಮಳೆ ಆಶ್ರಿತ ಈ 10 ಬೆಳೆಗಳಿಗೆ ಕ್ರಾಪ್ ಇನ್ಶೂರೆನ್ಸ್ ಎನ್ರೋಲ್ಮೆಂಟ್ ಮಾಡೋಕ್ಕೆ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಅದಕ್ಕಾಗಿ ಎಲ್ಲ ರೈತರು ಈ ವರ್ಷ ಮಳೆಯ ಒಂದು ಅಭಾವ ಇರೋದರಿಂದ ಸೊ ಈಲ್ಡಲ್ಲಿ ನಮಗೆ ಒಂದು ಇಳುವರಿಯಲ್ಲಿ ವ್ಯತ್ಯಾಸ ಕಂಡು ಬರೋದರಿಂದ ಎಲ್ಲ ರೈತರು ಈ ಬೆಳೆ ವಿಮೆಯನ್ನು ಕಡ್ಡಾಯವಾಗಿ ಮಾಡಿಸ್ಬೇಕಂತ ಹೇಳಿ ಕೇಳ್ಕೊತೀನಿ. ಈ ಬೆಳೆ ವಿಮೆಯನ್ನು ನೋಂದಣಿ ಮಾಡಲು ಹೆಸರು ಮತ್ತು ಉದ್ದುಗಳಿಗೆ 15 ಜುಲೈ ಕೊನೆಯ ದಿನವಾಗಿರುತ್ತೆ. ಮತ್ತು ಉಳಿದಂತೆ ಅದರ ಬೆಳೆಗಳಿಗೆ 31/7 ಜುಲೈ 31ನೇ ತಾರೀಕು ಕೊನೆಯ ದಿನವಾಗಿರುತ್ತೆ. ಮತ್ತು ಭತ್ತ ನೀರಾವರಿ ಮತ್ತು ತೊಗರಿ ಮಳೆ ಆಶ್ರಿತ ಈ 2 ಬೆಳೆಗಳಿಗೆ ಭತ್ತ ನೀರಾವರಿ ಮತ್ತು ತೊಗರಿ ಮಳೆ ಆಶ್ರಿತ ಇದಕ್ಕೆ 14 ಆಗಸ್ಟ್ವರೆಗೂ ಕಾಲಾವಕಾಶವಿರುತ್ತೆ. ಅದಕ್ಕೆ ಎಲ್ಲ ರೈತರು ಕಡ್ಡಾಯವಾಗಿ ತಮ್ಮ ಸಮೀಪದ ಬ್ಯಾಂಕ್ಗಳು, ಗ್ರಾಮ 1 ಸೆಂಟರು ಮತ್ತು ಕಾಮನ್ ಸರ್ವಿಸ್ ಸೆಂಟರ್ಗಳಿಗೆ ಹೋಗಿ ಬೆಳೆ ವಿಮೆಯನ್ನು ನೋಂದಣಿ ಮಾಡಿಸ್ಕೋಬೇಕಂತ ಹೇಳಿ ಕೇಳ್ಕೊತೀನಿ. ಇದರಲ್ಲಿ ಮುಖ್ಯ ಮಾತು ಬೆಳೆ ವಿಮೆ ಅಂತಂದ್ರೆ ರೈತರು ಬೆಳೆ ಬೆಳೆಯುವಾಗ ಪ್ರಕೃತಿ ವಿಕೋಪ ಅಥವಾ ಇತರೆ ಕಾರಣಗಳಿಂದ ಬೆಳೆಗೆ ಹಾನಿಯಾದರೆ ಆರ್ಥಿಕ ನೆರವು ನೀಡುವಂಥ ವಿಮೆ ಯೋಜನೆಯನ್ನು ಮಾಡಿಸ್ಕೊಳ್ಳಿ ಅಂತ ಕೃಷಿ ಇಲಾಖೆ ಮನವಿ ಮಾಡ್ಕೋತಾ ಇದೆ ರೈತರಲ್ಲಿ.